ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ನಾನು ನಿಮ್ಮ ರುಚಿತ ರಮೇಶ್ ಮಾತಾಡ್ತಾ ಇದ್ದೀನಿ. ಸಾರಿ, ನಾನು ಇಷ್ಟು ದಿನದಿಂದ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಜಸ್ಟ್ ಬಿಕಾಸ್ ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನೋಡ್ದಂಗೆ ನನ್ನ ತಂಗಿ ಸೈಕಲಿಂದ ಬಿದ್ದು, ಅದು ನಾರ್ಮಲ್ ಏಟ್ ಅಂದ್ಕೊಂಡಿದ್ವಿ. ಬಟ್ ನಮಗೆ ಎಕ್ಸ್ರೇ ತೆಗ್ಸೋವರೆಗೂ ಗೊತ್ತಾಗಿರಲಿಲ್ಲ ಅವಳಿಗೆ ಫ್ರ್ಯಾಕ್ಚರ್ ಆಗಿತ್ತು. ಸೊ ದಟ್ ಅವಳಿಗೆ ಯಾರು ಮನೇಲಿ ಕೇರ್ ಮಾಡೋರು ಇರಲಿಲ್ಲ, ಯಾಕಂದರೆ ಅಮ್ಮನೂ ಕೆಲಸಕ್ಕೆ ಹೋಗ್ತಾರೆ. ಸೊ ನಾನು ಕಾಲೇಜ್ಗೂ ಹೋಗೋಕ್ಕಾಗದೆ, ಈ ಕಡೆ ವ್ಲಾಗು ಮಾಡೋಕ್ಕಾಗದೆ ಅವಳನ್ನ ನೋಡ್ಕೊಂಡಿದ್ದೆ. ಸೊ ಇವತ್ತೇ ನನ್ನ ವ್ಲಾಗ್ನ ನಾನು ಮತ್ತೆ ರೀಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ನನ್ನ ಆಡಿಷನ್ ಫ್ಯಾಮಿಲಿ ಮನೆಗೆ ನಾನು ಹೋದೆ. ನೀನು ಆಡಿಷನ್ನೇ ಅಲ್ಲ, ಆಡಿಷನ್ ಅಂತ ಹೇಗೆ ಹೇಳ್ತೀಯಾ ಅಂತ ಕೇಳಬೇಡಿ. ನಾನು ನನ್ನ ಫ್ರೆಂಡ್ ಒಂದು ಚಿಕ್ಕ ವಯಸ್ಸಿಂದನೂ ಫ್ರೆಂಡ್ಸು, ನಾವೆಷ್ಟು ಬೆಸ್ಟಿಡ್ ಆಗಿಬಿಟ್ಟಿದ್ದೀರಿ ಅಂದರೆ ನಮ್ಮ ಫ್ಯಾಮಿಲಿ ಅವ್ರ ಫ್ಯಾಮಿಲಿ ಇದ್ದಂಗೆ. ಸೊ ದಟ್ ಅವ್ರ ಫ್ಯಾಮಿಲಿ ನಾನು ಆಡಿಷನ್ ಫ್ಯಾಮಿಲಿ ನನ್ನ ಒಂದು ಭಾಗ. ನಾನು ಅವಳು ಒಂದೇ ಕಾಲೇಜ್ ಆಗಿಲ್ಲದೆ ಇರೋದ್ರಿಂದ ನಾನು ಅವಳು ಸಿಕ್ಕಿ ತುಂಬ ದಿನ ಆಗಿತ್ತು. ಸೊ ಎಲ್ಲ ಒಟ್ಟಿಗೆ ಯಾವ್ಯಾವ ಡೇಸ್ನ ನಾವು ಮಿಸ್ ಮಾಡ್ಕೊಂಡ್ರಿ, ಎಲ್ಲ ಮಾತನ್ನು ಒಂದೇ ಸತಿ ಆಡಿ ಮುಗಿಸಿದ್ದೀವಿ ಇವತ್ತು. ಸೊ ಅಲ್ಲಿಂದ ಬೇಗ ನಮ್ಮ ಮನೆಗೆ ನಾನು ಹೊರಟು ಬಂದೆ. ಆಮೇಲೆ ನಾನು ಮನೆಗೆ ಬಂದಾಗ ನನ್ನ ತಂಗಿ ನನಗೆ ತುಂಬ ಕ್ವಾಟ್ಲೆ ಕೊಡ್ತಾಯಿದ್ಲು. ಇವತ್ತು ಬೇರೆ ಸಂಡೇ, ನನ್ನ ತಮ್ಮ ಮನೇಲಿದ್ದ. ಅವ್ನ ಮನೇಲಿದ್ದರೆ ಒಂಥರ ಜಿಗಿ 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 ಮನೆ ಎಲ್ಲ ತುಂಬ ಚೆನ್ನಾಗಿತ್ತು. ಮತ್ತೆ ಅವತ್ತು ನಾನು ಕಾಲೇಜ್ಗೆ ಹೋಗ್ತೀನಲ್ಲ, ಮಿಸ್ಸೇ ಇಲ್ದಂಗೆ